ಕವಿಯು ಕವಿತೆಯ ಆರಂಭದಲ್ಲೇ ಪ್ರಸ್ತುತ ಸಮಾಜದ ಸ್ಥಿತಿಯನ್ನು ಕಂಡು ಕಳವಳಗೊಳ್ಳುತ್ತಾರೆ. ಇಂದಿನ ದಿನಗಳಲ್ಲಿ ಮನುಷ್ಯನ ಮನಸ್ಸು ನಕಾರಾತ್ಮಕ ಆಲೋಚನೆಗಳು, ಆತಂಕ ಮತ್ತು ನಿರಾಶೆಯಿಂದ ತುಂಬಿಹೋಗಿದೆ. ಸುತ್ತಲೂ ಕತ್ತಲೆಯು ಆವರಿಸಿರುವಂತೆ ಭಾಸವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಭರವಸೆಯನ್ನು ಕಳೆದುಕೊಳ್ಳಬಾರದು. ನಾವು ನಮ್ಮ ಇಡೀ ಬದುಕಿಗೆ ಹೊಸ ಚೈತನ್ಯವನ್ನು ತುಂಬುವಂತಹ ಸಂಕಲ್ಪದೀಪವನ್ನು ಹಚ್ಚಬೇಕು. ಈ ದೀಪವು ಕೇವಲ ಭೌತಿಕವಾದ ಬೆಳಕಲ್ಲ. ಇದು ಮನುಷ್ಯನ ಅಜ್ಞಾನ, ಮೂಢನಂಬಿಕೆ ಮತ್ತು ದ್ವೇಷ ಎಂಬ ಕತ್ತಲೆಯನ್ನು ಓಡಿಸುವ ಜ್ಞಾನದ ಬೆಳಕಾಗಿದೆ. ನಮ್ಮ ಸುತ್ತಲೂ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೃತಿಗೆಡದೆ ಹೊಸ ಆಶಾಕಿರಣವನ್ನು ಮೂಡಿಸಲು ದೃಢವಾದ ಸಂಕಲ್ಪ ಮಾಡಬೇಕು ಎಂದು ಕವಿ ಕರೆ ನೀಡಿದ್ದಾರೆ. ಕಾಲವು ಯಾರಿಗಾಗಿಯೂ ಕಾಯುವುದಿಲ್ಲ, ಅದು ನಿರಂತರವಾಗಿ ಚಲಿಸುತ್ತಿರುತ್ತದೆ. ಕವಿಯು ಕಾಲವನ್ನು ಒಂದು ಬಿರುಗಾಳಿಗೆ ಹೋಲಿಸಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಮೌಲ್ಯಗಳ ಕುಸಿತವಾಗುತ್ತಿದೆ. ಸಂಪ್ರದಾಯ, ಸಂಸ್ಕೃತಿ ಮತ್ತು ನೈತಿಕತೆಗಳು ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಹಾರಿಹೋಗುತ್ತಿವೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಕೇವಲ ಮೂಕ ಪ್ರೇಕ್ಷಕರಾಗಿರಬಾರದು. ಬಿರುಗಾಳಿಗೆ ಸಿಲುಕಿ ದಿಕ್ಕು ತಪ್ಪುತ್ತಿರುವ ಸಮಾಜ ಎಂಬ ಹಡಗನ್ನು ನಾವು ಸರಿಯಾದ ದಾರಿಗೆ ತರಬೇಕು. ಹಡಗಿಗೆ ಹೇಗೆ ಭದ್ರವಾದ ಲಂಗರು ಹಾಕಿ ಅದನ್ನು ನಿಯಂತ್ರಿಸುತ್ತೇವೆಯೋ ಹಾಗೆಯೇ ನಾವು ನಮ್ಮ ದೃಢವಾದ ಮನಸ್ಸಿನಿಂದ ಸಮಾಜದ ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಸವಾಲುಗಳನ್ನು ಕಂಡು ಹೆದರಿ ಓಡಿಹೋಗದೆ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಗೆಲ್ಲಬೇಕು ಎಂಬುದು ಕವಿಯ ಆಶಯವಾಗಿದೆ. ಇಂದಿನ ಸಮಾಜವನ್ನು ಕಾಡುತ್ತಿರುವ ಅತಿ ದೊಡ್ಡ ಪಿಡುಗು ಎಂದರೆ ಜಾತಿ, ಧರ್ಮ, ವರ್ಗ ಮತ್ತು ವರ್ಣಭೇದಗಳು. ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಧರ್ಮದ ಹೆಸರಿನಲ್ಲಿ ಗೋಡೆಗಳನ್ನು ಕಟ್ಟಿಕೊಂಡಿದ್ದಾರೆ. ಈ ಗೋಡೆಗಳು ಮನುಷ್ಯರನ್ನು ಪರಸ್ಪರ ದೂರ ಮಾಡುತ್ತಿವೆ ಮತ್ತು ಸಮಾಜದಲ್ಲಿ ದ್ವೇಷದ ವಾತಾವರಣವನ್ನು ಸೃಷ್ಟಿಸುತ್ತಿವೆ. ಕವಿಯು ಈ ಮತಾಂಧತೆಯ ಗೋಡೆಗಳನ್ನು ಕೆಡವಲು ಕರೆ ನೀಡುತ್ತಾರೆ. ಭಿನ್ನಾಭಿಪ್ರಾಯಗಳೆಂಬ ಮರುಭೂಮಿಯಲ್ಲಿ ಪ್ರೀತಿ, ಕರುಣೆ ಮತ್ತು ಮಾನವೀಯತೆ ಎಂಬ ಹಸಿರನ್ನು ಬೆಳೆಸಬೇಕು. ಪ್ರತಿಯೊಬ್ಬ ಮಾನವನು ಮತ್ತೊಬ್ಬನನ್ನು ಪ್ರೀತಿಸುವಂತಾಗಬೇಕು. ಜಾತಿ ಮತಗಳ ಭೇದವನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಆಧುನಿಕ ಜಗತ್ತಿನಲ್ಲಿ ಕೇವಲ ಪರಿಸರ ಮಾತ್ರವಲ್ಲ, ಮನುಷ್ಯನ ಮನಸ್ಸುಗಳು ಕಲುಷಿತಗೊಂಡಿವೆ. ದ್ವೇಷ, ಅಸೂಯೆ, ಸ್ವಾರ್ಥ ಮತ್ತು ಲೋಭಗಳು ಮನುಷ್ಯನ ವೈಚಾರಿಕತೆಯನ್ನು ಮಬ್ಬುಗೊಳಿಸಿವೆ. ಈ ಕಲುಷಿತ ವಾತಾವರಣವನ್ನು ತೊಳೆಯಲು ಕವಿಯು ಜ್ಞಾನ ಮತ್ತು ಪ್ರೀತಿ ಎಂಬ ಮಳೆಯನ್ನು ಕರೆಯಲು ಆಶಿಸುತ್ತಾರೆ. ಮಳೆಯು ಹೇಗೆ ಭೂಮಿಯ ಮೇಲಿನ ಕೊಳೆಯನ್ನು ತೊಳೆದು ಎಲ್ಲೆಡೆ ಹಸಿರನ್ನು ಮೂಡಿಸುತ್ತದೆಯೋ ಹಾಗೆಯೇ ಮಾನವೀಯ ಮೌಲ್ಯಗಳ ಮೂಲಕ ಸಮಾಜದಲ್ಲಿರುವ ಕೆಡುಕುಗಳನ್ನು ತೊಡೆದುಹಾಕಬೇಕು. ಹೊಸ ತಲೆಮಾರಿನ ಯುವಕರು ತಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗಬೇಕು. ಸಂಕಲ್ಪಗೀತೆಯ ಕೊನೆಯ ಭಾಗದಲ್ಲಿ ಕವಿಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಮಾಡುತ್ತಾರೆ. ನಾವು ಎಂದಿಗೂ ಕೀಳರಿಮೆಯಿಂದ ಬದುಕಬಾರದು. ನಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ ಎಂಬುದನ್ನು ಅರಿಯಬೇಕು. ನಾವು ಕಾಣುವ ಕನಸುಗಳು ಕೇವಲ ಸ್ವಾರ್ಥದ ಕನಸುಗಳಾಗಿರಬಾರದು. ಅವು ಇಡೀ ಸಮಾಜದ ಕಲ್ಯಾಣವನ್ನು ಬಯಸುವ ಉದಾತ್ತ ಕನಸುಗಳಾಗಿರಬೇಕು. ನಾವು ನಮ್ಮ ಸಂಕಲ್ಪದಲ್ಲಿ ದೃಢವಾಗಿದ್ದರೆ ಎಂತಹ ಕಠಿಣವಾದ ಗುರಿಯನ್ನು ತಲುಪಬಹುದು. ಮುಂಬರುವ ಭವಿಷ್ಯವು ಉಜ್ವಲವಾಗಿರಬೇಕಾದರೆ ಇಂದಿನಿಂದಲೇ ನಾವು ಧನಾತ್ಮಕ ಬದಲಾವಣೆಗೆ ನಾಂದಿ ಹಾಡಬೇಕು. ಜಿ.ಎಸ್. ಶಿವರುದ್ರಪ್ಪನವರ ಸಂಕಲ್ಪಗೀತೆ ಕವಿತೆಯು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಇಡೀ ಮಾನವಕುಲಕ್ಕೆ ಒಂದು ದಿಕ್ಸೂಚಿಯಾಗಿದೆ. ಸಮಾಜದಲ್ಲಿ ಎಷ್ಟೇ ಅಧರ್ಮ, ದ್ವೇಷ ಮತ್ತು ಕಷ್ಟಗಳಿದ್ದರೂ ಮನುಷ್ಯನು ತನ್ನಲ್ಲಿರುವ ಮಾನವೀಯತೆ ಮತ್ತು ದೃಢ ಸಂಕಲ್ಪದ ಮೂಲಕ ಹೊಸದೊಂದು ಸುಂದರ ಜಗತ್ತನ್ನು ಸೃಷ್ಟಿಸಬಹುದು ಎಂಬುದನ್ನು ಕವಿ ಅತ್ಯಂತ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಪ್ರೀತಿ, ಕರುಣೆ, ಸಮಾನತೆ ಮತ್ತು ಆತ್ಮವಿಶ್ವಾಸಗಳೇ ಪ್ರಸ್ತುತ ಜಗತ್ತಿಗೆ ಬೇಕಾಗಿರುವ ನಿಜವಾದ ಅಸ್ತ್ರಗಳು ಎಂಬ ಸಂದೇಶವನ್ನು ಈ ಪದ್ಯ ನೀಡುತ್ತದೆ. ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ
PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.